ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 10 ಮಾರ್ಕೆಟ್ ಅಪ್ಡೇಟ್ ನಾನು ನೋಡೋದಾದ್ರೆ ಮಾರ್ಕೆಟಲ್ಲಿ ನಮಗೆ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಸೆನ್ಸೆಕ್ಸ್ನಲ್ಲಿ 460 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿಯನ್ನು ಗಮನಿಸಿದಾಗ ನಿಫ್ಟಿನಲ್ಲಿ 142 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ನಿಫ್ಟಿ ನಮಗೆ 17,605ರಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಗಮನಿಸಿದಾಗ ಬ್ಯಾಂಕ್ ನಿಫ್ಟಿಯಲ್ಲಿ 400 ಪಾಯಿಂಟ್ಗಳ ಅಪ್ಸೈಡ್ ಇದೆ. ಬ್ಯಾಂಕ್ ನಿಫ್ಟಿ 39,000 ಹತ್ರ ಕ್ಲೋಸಿಂಗ್ ಕೊಡ್ತಾ ಇರೋದು ಕಾಣಿಸ್ತಿದೆ. ಹಾಗೆ ನಾವು ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಟಾಪ್ ಲೂಸರ್ ನಮಗೆ ನೋಡೋದಕ್ಕೆ ಸಿಗ್ತಿರೋದು ಮಾರುತಿ ಸುಜುಕಿನಲ್ಲಿ 1.75% ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ಟಾಪ್ ಗೇನರ್ ಗಮನಿಸಿದಾಗ ಟಾಟಾ ಸ್ಟೀಲ್ನಲ್ಲಿ ನಮಗೆ ಕಳೆದ ಒಂದು ವಾರದಿಂದ 1-2% ಪಾಸಿಟಿವ್ ಸೈಡ್ ದಿನ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಇನ್ಫೋಸಿಸ್ ಕೂಡ ರಿಕವರ್ ಆಗ್ತಿರೋದು ಕಾಣಿಸ್ತಿದೆ. ಇನ್ಫೋಸಿಸ್ನಲ್ಲಿ ನಮಗೆ 2% ಅಪ್ ಸೈಡ್ ಇದೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ನ ಎಲ್ಲ ಸ್ಟಾಕ್ಗಳಲ್ಲೂ ಕೂಡ ಒಳ್ಳೆಯ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ. IPOಗಳ ವಿಚಾರಕ್ಕೆ ಬಂದಾಗ ವೇದಾಂತ್ ಫ್ಯಾಷನ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೆಗೆಟಿವ್ ಆಗಿದೆ. -12ರಲ್ಲಿ ಇದು ಈಗ ಟ್ರೇಡ್ ಆಗ್ತಾ ಇದೆ. ನೆಗೆಟಿವ್ ಲಿಸ್ಟಿಂಗನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆಯೇ ಅದಾನಿ ವಿಲ್ಮಾರಲ್ಲಿ ಎರಡನೇ ದಿನ ನಮಗೆ ಕಂಟಿನ್ಯೂಸ್ ಆಗಿ 20% ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಾ ಇರೋದು. ಈ ಮೊಮೆಂಟಮ್ ಅನ್ನು ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ. ರಿಟೇಲ್ ಇನ್ವೆಸ್ಟರ್ಸ್ ಇಷ್ಟೊಂದು ಅಮೌಂಟ್ ಅನ್ನ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಇಲ್ಲಿ ದೊಡ್ಡ ಇನ್ವೆಸ್ಟರ್ಸ್ಗಳು ಎಂಟರ್ ಆಗ್ತಿದ್ದಾರೆ. ಅವರು ಲೋವರ್ ಲೆವೆಲ್ಸ್ ಇಂದ ಬೈ ಮಾಡ್ತಾ ಹೋಗ್ತಿರ್ತಾರೆ. ಲೋವರ್ ಲೆವೆಲ್ಸ್ ಅಲ್ಲಿ ಬೈ ಮಾಡ್ತಾ ಒಂದು ಆವರೇಜ್ ಅನ್ನ ಮಾಡ್ಕೋತಾರೆ. ಆಮೇಲೆ ಹೈಯರ್ ಲೆವೆಲ್ಸ್ ಅಲ್ಲಿ ಅಷ್ಟು ಶೇರ್ಗಳನ್ನ ಸೆಲ್ ಮಾಡ್ತಾರೆ. ಆ ರೀತಿಯ ಪ್ರಾಬ್ಲಮ್ಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಈ ಅಪ್ಸೈಡ್ ಮೊಮೆಂಟಮ್ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅದನ್ನ ಯಾರು ಹೇಳೋದಕ್ಕೆ ಆಗೋದಿಲ್ಲ. ಎಲ್ಲಿಂದ ಡೌನ್ ಸೈಡ್ ಬರುತ್ತೆ ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಅಕಸ್ಮಾತ್ ನೀವು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಏನಾದರೂ ಆರ್ಡರ್ಸ್ ಗಳನ್ನ ಇಟ್ಟಿತ್ತು ಸಡನ್ ಆಗಿ ಶೇರ್ಗಳು ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಕಂಟಿನ್ಯೂಸ್ ಲೋವರ್ ಸೈಡ್ ಹೋಗಿ ಅದು ಲೋವರ್ ಸರ್ಕ್ಯೂಟ್ ಅಲ್ಲಿ ಎಂಡ್ ಆಗುತ್ತೆ. ಅಲ್ಲಿಂದ ಶೇರ್ಗಳನ್ನ ಸೆಲ್ ಮಾಡೋದು ಕಷ್ಟ ಆಗುತ್ತೆ. ಹಾಗೆ ಸರ್ಕ್ಯೂಟ್ನ ಬಗ್ಗೆ ಕೆಲವೊಂದಿಷ್ಟು ಜನ ಕಮೆಂಟ್ಗಳಲ್ಲಿ ಕೇಳ್ತಿದ್ರಿ. 2 ದಿನ ನಮಗೆ 20% ಸರ್ಕ್ಯೂಟ್ ಇರುತ್ತೆ. ಕಂಟಿನ್ಯೂಸ್ ಆಗಿ 20% ಸರ್ಕ್ಯೂಟ್ಗಳು ಹೊಡೆದ್ರೆ ನೆಕ್ಸ್ಟ್ ಅವರು ಸರ್ಕ್ಯೂಟ್ ಅನ್ನ ರಿವೈಸ್ ಮಾಡಿ 10% ಮಾಡ್ತಾರೆ. ಅಕಸ್ಮಾತ್ ಮತ್ತೆ 2 ದಿನ 10% ಸರ್ಕ್ಯೂಟ್ ಹಿಟ್ ಆದ್ರೆ ಸರ್ಕ್ಯೂಟ್ ಅನ್ನ ರಿವೈಸ್ ಮಾಡಿ 5%ಗೆ ಸೆಟ್ ಮಾಡ್ತಾರೆ. ಇದು ಅಪ್ಪರ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಲೋವರ್ ಸರ್ಕ್ಯೂಟ್ ಆಗಿರ್ಬೋದು. ಈ ರೀತಿಯ ಅಡ್ಜಸ್ಟ್ಮೆಂಟ್ಗಳು ಆಗ್ತಾ ಇರುತ್ತೆ. ಅಕಸ್ಮಾತ್ ಶೇರ್ಸ್ ಏನಾದರೂ FNO ನಲ್ಲಿ ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ ನಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಅಲ್ಲಿ ಯಾವುದೇ ರೀತಿಯ ಲಿಮಿಟ್ ಇರೋದಿಲ್ಲ. IRCTC ನಲ್ಲಿ ನೀವು ಗಮನಿಸಿರಬಹುದು ಶೇರ್ಸ್ ನಮಗೆ 25% 30% ಡೌನ್ ಹೋಗೋದು ಕಾಣಿಸ್ತಿತ್ತು. ಅದಾನಿ ವಿಲ್ಮಾರ್ ಭಾರತದ ವ್ಯಾಲ್ಯೂಯಬಲ್ 100 ಕಂಪನಿಗಳಲ್ಲಿ ಒಂದಾಗಿದೆ. ಇದು ಈಗ 95ನೇ ಸ್ಥಾನದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕಂಪನಿ ಪ್ರೈಸ್ ಸೆಟ್ ಮಾಡಿದ್ದು ₹230. ಈಗ ನಮಗೆ ಶೇರ್ ಪ್ರೈಸ್ 386 ಹತ್ರ ಕಾಣಿಸ್ತಿದೆ. ಹಾಗೆ ಇವರ ಮಾರ್ಕೆಟ್ ಕ್ಯಾಪ್ ಏನಿದೆ 50,000 ಕೋಟಿಯಷ್ಟು ಆಗಿದೆ. ನಾವು ರೆಪ್ಯೂಟೆಡ್ ಬ್ರ್ಯಾಂಡ್ಸ್ ಏನಿದಾವೆ BEL ಆಗಿರ್ಬೋದು, ಬಯೋಕಾನ್, L&T ಟೆಕ್ನಾಲಜಿ ಸರ್ವಿಸಸ್, ಟಾಟಾ ಎಲೆಕ್ಸಿ, ಈ ಎಲ್ಲ ಕಂಪನೀಸ್ಗೆ ಕಂಪೇರ್ ಮಾಡಿದಾಗ ಇವರ ಮಾರ್ಕೆಟ್ ಕ್ಯಾಪ್ ನಮಗೆ ಈಗ ಹೆಚ್ಚಾಗಿರೋದು ಕಾಣಿಸ್ತಿದೆ. ಬೇರೆ ಎಲ್ಲ ಅದಾನಿ ಕಂಪನೀಸ್ಗಳನ್ನು ಕೂಡ ನಾವು ಗಮನಿಸಿದಾಗ 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ಅದರ ವ್ಯಾಲ್ಯೂಯೇಷನ್ಸ್ ಆಗಿದಾವೆ. ಇವರು ಮಾರ್ಕೆಟ್ಗೆ ಏನು ಪ್ರೈಸ್ ಅನ್ನು ಸೆಟ್ ಮಾಡಿದ್ರು ಆಗ ಇವರ ವ್ಯಾಲ್ಯೂಯೇಷನ್ ಚೆನ್ನಾಗಿ ಇತ್ತು. ಈಗ ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಆಗಿದೆ. ಅದನ್ನು ಕೂಡ ಗಮನದಲ್ಲಿ ಇಡಬೇಕಾಗುತ್ತೆ. IPO ಅಲಾಟ್ಮೆಂಟ್ ಶೇರ್ಗಳನ್ನು ಯಾರು ಹೋಲ್ಡ್ ಮಾಡ್ತಿದ್ರ ನೀವೇನಾದ್ರೂ ಶಾರ್ಟ್ ಟರ್ಮ್ಗೆ ತಗೊಂಡಿದ್ರೆ ಸರ್ಕ್ಯೂಟ್ ಅಕಸ್ಮಾತ್ ಈ ರೀತಿ ಆಗ್ತಾ ಇದ್ರೆ ಸರ್ಕ್ಯೂಟ್ ಬ್ರೇಕ್ ಆದಾಗ ಆ ಲೆವೆಲ್ ಅಲ್ಲಿ ಒಂದು ಸ್ಟಾಪ್ ಲಾಸ್ ಅನ್ನ ಇಟ್ಟು ಎಕ್ಸಿಟ್ ಆಗ್ಬೋದಾಗುತ್ತೆ. ನೀವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತಿದ್ರ ಅಂದ್ರೆ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಈ ರೀತಿ ಹೊಸ IPOಗಳು ಬಂದಾಗ ಸ್ವಲ್ಪ ಟೈಮ್ ನಮಗೆ ಈ ರೀತಿಯ ಒಂದು ಮೊಮೆಂಟಮ್ಸ್ ಇರುತ್ತೆ. ಆಮೇಲೆ ಪ್ರೈಸ್ ಸೆಟ್ಲ್ ಆಗೋದು ಕಾಣಿಸುತ್ತೆ. ಹಾಗೆ RBI ನ ಮಾನಿಟರಿ ಪಾಲಿಸಿ ಮೀಟಿಂಗ್ ಏನಿದೆ ಅದು ಇವತ್ತು ನಮಗೆ ಕೊನೆಗೊಂಡಿದೆ. ಹಾಗೆ ಇವರು ಇಂಟ್ರೆಸ್ಟ್ ರೇಟ್ ಗಳನ್ನ ಇಲ್ಲಿ ಚೇಂಜ್ ಮಾಡಿಲ್ಲ. ರೆಪೋ ರೇಟ್ ಆಗಿರ್ಬೋದು, ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು, ಏನಿತ್ತು ಅದನ್ನೇ ಮೇಂಟೈನ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ನಮಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಹಾಗೇನೆ ಹಣದುಬ್ಬರ ಕೂಡ ಹೆಚ್ಚಾಗ್ತಿರೋದು ಕಾಣಿಸ್ತಿದೆ. ಇಲ್ಲಿ ರಿವರ್ಸ್ ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಬಹುದು ಅಂತ ಅನಲಿಸ್ಟ್ಗಳು ಹೇಳಿದ್ರು. ಬಟ್ RBI ಯಾವುದೇ ಒಂದು ಚೇಂಜ್ ಅನ್ನ ರೆಪೋ ರೇಟ್ ಅಲ್ಲಿ ಅಥವಾ ರಿವರ್ಸ್ ರೆಪೋ ರೇಟ್ ಅಲ್ಲಿ ಮಾಡಿಲ್ಲ. ಏನಿದು ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಅಂತ ನೀವು ಕೇಳೋದಾದ್ರೆ RBI ಏನಾದರೂ ಬ್ಯಾಂಕ್ಗಳಿಗೆ ದುಡ್ಡನ್ನ ಕೊಟ್ರೆ ಅದ್ರ ಮೇಲೆ ಒಂದಿಷ್ಟು ಇಂಟ್ರೆಸ್ಟ್ ರೇಟ್ ಅನ್ನು ಅವರು ಚಾರ್ಜ್ ಮಾಡ್ತಾರೆ. ಅದನ್ನ ನಾವು ರೆಪೋ ರೇಟ್ ಅಂತ ಕರಿತೀವಿ. ಆ ರೆಪೋ ರೇಟ್ ಏನಿದೆ ಈಗ ನಮಗೆ ಸದ್ಯಕ್ಕೆ 4 ಕಾಣಿಸ್ತಿದೆ. ಹಾಗೇನೆ ಅಕಸ್ಮಾತ್ ಬ್ಯಾಂಕ್ಗಳು RBIಗೆ ಏನಾದರೂ ದುಡ್ಡನ್ನು ಕೊಟ್ಟರೆ ಅವ್ರು ಏನಾದರೂ ಅದನ್ನು ಲೋನ್ ಆಗಿ ಕೊಟ್ಟರೆ ಅಲ್ಲಿ ಅವರು ಒಂದಿಷ್ಟು ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡ್ತಾರೆ. ಅದು ರಿವರ್ಸ್ ರೆಪೋ ರೇಟ್ ಆಗಿರುತ್ತೆ. ರಿವರ್ಸ್ ರೆಪೋ ರೇಟ್ ಈಗ ನಮಗೆ 3.35% ಕಾಣಿಸ್ತಿದೆ. ಇದನ್ನ 3.5 ಅಥವಾ 3.7 ಮಾಡಬಹುದು ಅಂತ ಅನಲಿಸ್ಟ್ಗಳು ಹೇಳಿದ್ರು. ಬಟ್ RBI ಯಾವುದೇ ಒಂದು ಚೇಂಜಸ್ ಅನ್ನ ಮಾಡಿಲ್ಲ. ಹಾಗೆ ಹಣದುಬ್ಬರ ನಾವು ಗಮನಿಸಿದಾಗ 5.56% ಕಾಣಿಸ್ತಿದೆ. ಕಳೆದ ತಿಂಗಳು ಅದು ನಮಗೆ 4.84 ಇತ್ತು. ಇಲ್ಲಿ ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಹಾಗೆ 2022ರಲ್ಲಿ ಇನ್ಫ್ಲೇಷನ್ ಎಷ್ಟು ಇರ್ಬೋದು ಅಂತ RBI ಹೇಳಿದ್ದಾರೆ. 5.3% ಇನ್ಫ್ಲೇಷನ್ ನಮಗೆ ಕಾಣಿಸ್ಬೋದು. ಹಾಗೆ ಇದು 2023ರಲ್ಲಿ ಕಮ್ಮಿ ಆಗುತ್ತೆ ಅಂತ ಕೂಡ ಅವರು ಹೇಳ್ತಿದ್ದಾರೆ. 4.5% ಇನ್ಫ್ಲೇಷನ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಅಂತ ಹೇಳ್ತಿದ್ದಾರೆ.
ಅಷ್ಟೇ ಅಲ್ಲದೆ ಕ್ರಿಪ್ಟೋ ಕರೆನ್ಸಿಗಳ ಮೇಲೆ ಕೂಡ ಇಲ್ಲಿ RBI ನ ಗವರ್ನರ್ ಕಮೆಂಟ್ ಮಾಡಿದ್ದಾರೆ. ಸೊ ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಸೊ ಅದು ಅವರ ರಿಸ್ಕ್ ಆಗಿರುತ್ತೆ. ಸೊ ಇಲ್ಲಿ RBI ಅಥವಾ ಇಂಡಿಯನ್ ಗವರ್ಮೆಂಟ್ ಯಾವುದೇ ಒಂದು ಗ್ಯಾರಂಟಿಯನ್ನ ಕ್ರಿಪ್ಟೋ ಅಸೆಟ್ಗಳ ಮೇಲೆ ಕೊಡೋದಿಲ್ಲ. ಕೇವಲ RBI ನಿಂದ ಏನು ಮುಂದೆ ಡಿಜಿಟಲ್ ಕರೆನ್ಸಿ ಬರುತ್ತೆ ಅದಕ್ಕೆ ಮಾತ್ರ ಗವರ್ಮೆಂಟ್ನ ಒಂದು ಅಶ್ಯೂರೆನ್ಸ್ ಇರುತ್ತೆ ಅಂತ. ಬಟ್ ಇಲ್ಲಿ ನೀವು ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಪ್ರಾಫಿಟ್ ಅನ್ನ ಮಾಡಿದಾಗ ಅದರ ಮೇಲೆ 30% ಟ್ಯಾಕ್ಸ್ ಅನ್ನ ಏಪ್ರಿಲ್ 1ರಿಂದ ಕೊಡಬೇಕಾಗುತ್ತೆ. ಸೊ ರಿಯಾಲಿಟಿ ಸೆಕ್ಟರ್ನ ಸ್ಟಾಕ್ಗಳು ಏನಿದಾವೆ ಸೊ ಇಲ್ಲಿ ನಮಗೆ ರ್ಯಾಲಿ ಕಾಣಿಸ್ತಿದೆ. 1-2% ನಮಗೆ ಎಲ್ಲ ಸ್ಟಾಕ್ಗಳಲ್ಲೂ ಅಪ್ಸೈಡ್ ಕಾಣಿಸ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ರೆಪೋ ರೇಟ್ ಜಾಸ್ತಿ ಆದಾಗ ಹೌಸ್ ಲೋನ್ನ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ರೀತಿ ಆದಾಗ ಹೌಸ್ ಬುಕ್ಕಿಂಗ್ಗಳು ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ನಮಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿಲ್ಲ. ಸೊ ಹೌಸ್ ಲೋನ್ ಇಂಟ್ರೆಸ್ಟ್ ರೇಟ್ಸ್ ಏನಿದೆ 6.5%ನಿಂದ 6.7%ವರೆಗೂ. ಸೊ ಅದು ಇನ್ನೂ ನಮಗೆ ನೋಡೋದಕ್ಕೆ ಸಿಗ್ಬೋದು ನೆಕ್ಸ್ಟ್ 2 ತಿಂಗಳವರೆಗೂ. ಸೊ ಆ ಕಾರಣದಿಂದ ರಿಯಾಲಿಟಿ ಸ್ಟಾಕ್ಗಳಲ್ಲಿ ನಮಗೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಸೊ ಟಾಟಾ ಪವರ್ನ ರಿಸಲ್ಟ್ ನಮಗೆ ಏನೇನು ನೋಡೋದಕ್ಕೆ ಸಿಕ್ಕಿತ್ತು. ಸೊ ಒಳ್ಳೆ ಒಂದು ಪ್ರಾಫಿಟ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲಿ ಬ್ರೋಕರೇಜ್ ಗಳಿಂದ ನಮಗೆ ಟಾರ್ಗೆಟ್ ಕೂಡ ನೋಡೋದಕ್ಕೆ ಸಿಗ್ತಿದೆ. CLSA ಇಲ್ಲಿ ಸೆಲ್ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ. ಸೊ 195 ಇಲ್ಲಿ ಟಾರ್ಗೆಟ್ ಪ್ರೈಸ್ ಅಂತ ಅವರು ಹೇಳ್ತಿದ್ದಾರೆ. ಸೊ ಇವರೇನು ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ ಸೊ ಅದು ಅದರ್ ಇನ್ಕಮ್ ಇಂದ ಬಂದಿರೋದು. ಸೊ ಆ ಕಾರಣದಿಂದ ನಾವಿಲ್ಲಿ ಟಾರ್ಗೆಟ್ ಅನ್ನ ಡೌನ್ ಗ್ರೇಡ್ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಅಷ್ಟೇ ಟಾರ್ಗೆಟ್ ಅನ್ನ ಡೌನ್ ಗ್ರೇಡ್ ಮಾಡ್ತಿದ್ದಾರೆ. ಸೊ ಇಲ್ಲಿ 217ರ ಟಾರ್ಗೆಟ್ ಅನ್ನ ಅವರು ಕೊಡ್ತಿದ್ದಾರೆ. ಬಟ್ ಶೇರ್ ಖಾನ್ ಮಾತ್ರ ಬುಲ್ಲಿಶ್ ಆಗಿ ಇದ್ದಾರೆ. ಶೇರ್ ಖಾನ್ ಇಲ್ಲಿ 275ರ ಟಾರ್ಗೆಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗೆ ನೈಕಾದ Q3 ಪ್ರಾಫಿಟ್ ನಲ್ಲಿ ನಮಗೆ 59% ನಷ್ಟು ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇಲ್ಲಿ ಬ್ರೋಕರೇಜ್ ಕಡೆಯಿಂದ ಟಾರ್ಗೆಟ್ ಕೂಡ ಬಂದಿದೆ. ಸೊ ಇಲ್ಲಿ ನಮಗೆ ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿದೆ. ಬಟ್ ಬ್ರೋಕರೇಜ್ ಟಾರ್ಗೆಟ್ ಗಳನ್ನ ನೀವು ಗಮನಿಸಬಹುದಾಗುತ್ತೆ. 2040 ರೂಪಾಯಿ ಮಾರ್ಗನ್ ಸ್ಟ್ಯಾನ್ಲಿಯ ಟಾರ್ಗೆಟ್ ಆಗಿರುತ್ತೆ 1 ವರ್ಷಕ್ಕೆ. ಅಷ್ಟೇ ಅಲ್ಲದೆ ಗೋಲ್ಡ್ಮನ್ ಸ್ಯಾಶಸ್ ಇಲ್ಲಿ 2420ರ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ. ಸೊ ಯಾಕೆ ಈ ರೀತಿ ಅಂದಾಗ ಫ್ಯೂಚರ್ ಪ್ರಾಸ್ಪೆಕ್ಟ್ ಅನ್ನ ಗಮನಿಸ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಇಯರ್ ಬಿಸ್ನೆಸ್ ಯಾವ ರೀತಿ ಇರುತ್ತೆ ಅದ್ರ ಬೇಸಿಸ್ ಮೇಲೆ ಇವರ ಟಾರ್ಗೆಟ್ ಪ್ರೈಸ್ಗಳು ನಮಗೆ ಸೆಟ್ ಆಗೋದು ಕಾಣಿಸುತ್ತೆ. ಸೊ ಜಸ್ಟ್ ಆ ಆಧಾರದ ಮೇಲೆ ನಮಗೆ ಟಾರ್ಗೆಟ್ ಪ್ರೈಸ್ಗಳು ಕೂಡ ನೋಡೋದಕ್ಕೆ ಸಿಗೋದು. ಸೊ ನೀವು ಹೇಳ್ಬೋದು ಟಾಟಾ ಪವರ್ನಲ್ಲಿ ಮುಂದಿನ ವರ್ಷ ಏನು ಗ್ರೋತ್ ಆಗೋದಿಲ್ವ, ಅವರು ಆಲ್ರೆಡಿ ಸೋಲಾರ್ ಬಿಸ್ನೆಸ್ ಅಲ್ಲೂ ಕೂಡ ಇದ್ದಾರೆ ಅಂತ. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ನಮಗೆ ಬರೋದಕ್ಕೆ ಸ್ಟಾರ್ಟ್ ಆಗೋದು 2024-2025ರಲ್ಲಿ. ಸೊ ಆಗ ನಮಗೆ ಎಸ್ಟಿಮೇಷನ್ಗಳು ಚೇಂಜ್ ಆಗೋದು ಕಾಣಿಸುತ್ತೆ, ವ್ಯಾಲ್ಯೂಯೇಷನ್ಗಳು ಚೇಂಜ್ ಆಗೋದು ಕಾಣಿಸ್ಬೋದು. ಹಾಗೆ ಇವತ್ತು ನೈಕಾದಲ್ಲಿ ರಿಸಲ್ಟ್ ಚೆನ್ನಾಗಿ ಬರದೇ ಇರೋ ಕಾರಣ ಪ್ರೈಸ್ನಲ್ಲಿ ಫಾಲ್ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ 8% ಅಷ್ಟು ಕರೆಕ್ಷನ್ ನಮಗೆ ನೈಕಾದಲ್ಲಿ ಕಾಣಿಸ್ತಿದೆ. ಬಟ್ ಬ್ರೋಕರೇಜ್ಗಳು ಬುಲ್ಲಿಶ್ ಆಗಿ ಇದ್ದಾರೆ ಲಾಂಗ್ ಟರ್ಮ್ಗೆ. ಸೊ ಲಾಂಗ್ ಟರ್ಮ್ ಗೋಲ್ ಇರೋರು ಖಂಡಿತವಾಗ್ಲೂ ಇದನ್ನು ಹೋಲ್ಡ್ ಮಾಡಬಹುದಾಗುತ್ತೆ. ಹಾಗೆ ಅರವಿಂದೋ ಫಾರ್ಮಾದಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. 4% ನಷ್ಟು ಶೇರ್ಗಳಲ್ಲಿ ಅಪ್ಸೈಡ್ ಕಾಣಿಸ್ತಿದೆ. ಬಟ್ ಇವರ ರಿಸಲ್ಟ್ ಅನ್ನು ನಾವು ಗಮನಿಸಿದಾಗ 80% ನಷ್ಟು ಇಯರ್ ಆನ್ ಇಯರ್ ನಮಗೆ ಪ್ರಾಫಿಟ್ ನಲ್ಲಿ ಡೌನ್ ಸೈಡ್ ಕಾಣಿಸ್ತಿದೆ. ಸೊ ಇದೇ ಕಾರಣಕ್ಕೆ ನಾವು ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಮಾರ್ನಿಂಗ್ ಸೆಷನ್ ಅಲ್ಲಿ ನಾವು ಗಮನಿಸಬಹುದು ಸಡನ್ ಆಗಿ ಒಂದು ಡೌನ್ ಸೈಡ್ ಬಂತು. ಸೊ ಅಲ್ಲಿಂದ ಮತ್ತೆ ನಮಗೆ ಶೇರ್ ಪ್ರೈಸ್ ಜಾಸ್ತಿ ಆಗೋದು ಕಾಣಿಸ್ತಿರುತ್ತೆ. ಇಲ್ಲಿ ನಾವು ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಶೇರ್ಸ್ ಫಾಲ್ ಆಗುತ್ತೆ ಅಂತ ಅನ್ಕೊಂಡು ಸೆಲ್ ಮಾಡ್ತೀವಿ. ಬಟ್ ಸಡನ್ ಆಗಿ ನಮಗೆ ಅಲ್ಲಿಂದ ಒಂದು ಮೊಮೆಂಟಮ್ ಬರುತ್ತೆ. ಸೊ ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ ಸೊ ನಮಗೆ ಜಸ್ಟ್ ಡಿಮ್ಯಾಂಡ್ ಮೇಲೆ ಸ್ಟಾಕ್ ಪ್ರೈಸ್ ಮೂವ್ ಆಗೋದು ಕಾಣಿಸೋದು. ಸೊ ನಿನ್ನೆ ನ್ಯೂಸ್ ಬಂದಿರುತ್ತೆ ಅರವಿಂದೋ ಫಾರ್ಮಾದ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಸೊ ಇವತ್ತು ಶೇರ್ಗಳು ಫಾಲ್ ಆಗ್ಬೋದು ಅಂತ. ಸೊ ಅದನ್ನ ಅವರು ಅಡ್ವಾಂಟೇಜ್ ಆಗಿ ತಗೋತಾರೆ. ತುಂಬಾ ಜನ ಇಲ್ಲಿ ಶಾರ್ಟ್ ಸೆಲ್ಲಿಂಗ್ ಅನ್ನ ಕೂಡ ಮಾಡಿರ್ತಾರೆ. ಸೊ ಅಲ್ಲಿಂದ ಅವರು ಪ್ರೈಸ್ ಅನ್ನ ಮೇಲೆ ತಗೊಂಡು ಹೋಗ್ತಾರೆ. ಸೊ ಈ ರೀತಿಯ ಮೊಮೆಂಟಮ್ಗಳು ಮಾರ್ಕೆಟ್ ಅಲ್ಲಿ ಬರ್ತಾನೆ ಇರುತ್ತೆ. ಸೊ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನಿತ್ತು ಅರವಿಂದೋ ಫಾರ್ಮಾದಲ್ಲಿ ಅಂತ ನಾವು ಗಮನಿಸಿದಾಗ 765 ಕೋಟಿಯ ಪ್ರಾಫಿಟ್ ಬರ್ಬೋದು ಅಂತ ಇತ್ತು. ಬಟ್ ಇವರು 604 ಕೋಟಿಯ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಮಹೀಂದ್ರಾ ಅಂಡ್ ಮಹೀಂದ್ರಾದ Q3 ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಸೊ ಪ್ರಾಫಿಟ್ ನಾವು ಗಮನಿಸಬಹುದು 155% ಇಯರ್ ಆನ್ ಇಯರ್ ನಮಗೆ ಪ್ರಾಫಿಟ್ ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಹಾಗೆ ರೆವೆನ್ಯೂ ಕೂಡ 8% ನಷ್ಟು ಗ್ರೋ ಆಗಿರೋದು ಕಾಣಿಸ್ತಿದೆ. ಸೊ ಮಹೀಂದ್ರಾ ಅಂಡ್ ಮಹೀಂದ್ರಾ ಕೂಡ ಅಷ್ಟೇ ಇವತ್ತು 1.5% ನಷ್ಟು ಅಪ್ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ Q3 ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿರುವಂತ ಕಂಪನಿಗಳು ರನ್ ಆಗ್ತಿಲ್ಲ ಏನಕ್ಕೆ ಅಂತ. ಸೊ ಎಕ್ಸಾಂಪಲ್ಗೆ ಇಲ್ಲಿ ಟಾಟಾ ಸ್ಟೀಲ್ ಅನ್ನ ನೀವು ತಗೊಂಡಾಗ ಟಾಟಾ ಸ್ಟೀಲ್ ನ ಪ್ರೈಸ್ ಅನ್ನ ನೀವು 2021 ಜನವರಿಯಲ್ಲಿ ಗಮನಿಸಬಹುದಾಗುತ್ತೆ. 500 ರೂಪಾಯಿ ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಅಲ್ಲಿಂದ ನಮಗೆ ಶೇರ್ ಪ್ರೈಸ್ 1500ವರೆಗೂ ಹೋಗಿತ್ತು. ಸೊ ಅಲ್ಲಿಂದ ಈಗ ಸ್ವಲ್ಪ ಕನ್ಸಾಲಿಡೇಟ್ ಆಗ್ತಾ ಇದೆ. 2017ರಿಂದ ಈ ಫೇಸ್ ಅನ್ನ ನೀವು ನೋಡಬಹುದು. ಸೊ ಶೇರ್ ಪ್ರೈಸ್ಗಳು ಒಂದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅದಾದ್ಮೇಲೆ ನಮಗೆ ಈ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿದೆ. ಏನಕ್ಕೆ ಅಂದ್ರೆ ಅಲ್ಲಿ ಒಂದು ಪ್ರೆಡಿಕ್ಷನ್ ಅಥವಾ ಒಂದು ನ್ಯೂಸ್ ಬಂದಿತ್ತು, ಸ್ಟೀಲ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಆ ಕಾರಣದಿಂದ ನಮಗೆ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಮೊಮೆಂಟಮ್ ಕಾಣಿಸ್ಬೋದು ಅಂತ. ಸೊ ಆ ನ್ಯೂಸ್ನಿಂದ 1000 ರೂಪಾಯಿ ನಮಗೆ ಟಾಟಾ ಸ್ಟೀಲಲ್ಲಿ ಶೇರ್ ಪ್ರೈಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿತ್ತು. ಸೊ ಈಗ ನಮಗೆ Q3 ರಿಸಲ್ಟ್ ಏನು ಬರ್ತಿದೆ ಚೆನ್ನಾಗಿ, ಸೊ ಅದರ ಎಕ್ಸ್ಪೆಕ್ಟೇಷನ್ ಅನ್ನ 1 ವರ್ಷದ ಹಿಂದೆನೆ ಮಾಡಿದ್ರು. ಸೊ ಅಲ್ಲೇ ನಮಗೆ ಶೇರ್ ಪ್ರೈಸ್ನ ಮೊಮೆಂಟಮ್ ಕೂಡ ಕಾಣಿಸಿತ್ತು. ಅದಕ್ಕೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಯಾವ ಟೈಮಲ್ಲಿ ನಮಗೆ ಶೇರ್ಗಳಲ್ಲಿ ಮೊಮೆಂಟಮ್ ಬರುತ್ತೆ ಅದನ್ನು ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು.
ಸೊ ಲೋವರ್ ಲೆವೆಲ್ಸಲ್ಲಿ ಯಾರು ಎಂಟರ್ ಆಗ್ತಾರೆ ಸೊ ಅವ್ರಿಗೆ ಒಳ್ಳೆ ಒಂದು ಪ್ರಾಫಿಟ್ ಸಿಗುತ್ತೆ. ಸೊ ಆ ಲೆವೆಲ್ಸನ್ನು ನಾವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದಾಗುತ್ತೆ. ಸೊ ಯಾರು 1500 ಲೆವೆಲಲ್ಲಿ ಎಂಟರ್ ಆಗಿರ್ತಾರೆ ಸೊ ಅವ್ರಿಗೆ ಈಗ ಏನು ಅನಿಸ್ತಿರುತ್ತೆ, ಸೊ ಟಾಟಾ ಸ್ಟೀಲ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿದೆ ಅಂತ. ಬಟ್ ಟಾಟಾ ಸ್ಟೀಲ್ ತುಂಬಾನೇ ರೈಸ್ ಆಗಿದೆ. ಸೊ ಈ ಕನ್ಸಾಲಿಡೇಷನ್ ಫೇಸ್ ಇದ್ದೇ ಇರುತ್ತೆ. ಸೊ ಗೊತ್ತಿಲ್ಲ ಎಷ್ಟು ದಿನಗಳ ಕಾಲ ಕನ್ಸಾಲಿಡೇಷನ್ ಆಗ್ಬೋದು ಅಂತ. ಬಟ್ ಕಳೆದ 4-5 ದಿನ ನಾವು ಗಮನಿಸಿದಾಗ 1-2% ನಮಗೆ ಶೇರ್ ಪ್ರೈಸಲ್ಲಿ ಮೊಮೆಂಟಮ್ ಕಾಣಿಸ್ತಿದೆ ಅಪ್ಸೈಡ್. ಹಾಗೆ ಇಂಡಾಲ್ಕೋದ ಕ್ವಾರ್ಟರ್ಲಿ ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಕಂಪನಿಯಲ್ಲಿ ಹೈಯೆಸ್ಟ್ ಒಂದು ಕ್ವಾರ್ಟರ್ಲಿ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಪ್ರಾಫಿಟ್ನಲ್ಲಿ ನಮಗೆ 96% ಗ್ರೋತ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕಾಣಿಸ್ತಿದೆ. ಸೊ ಇದು ಒಂದು ಅಲ್ಯೂಮಿನಿಯಂ ಇಂಡಸ್ಟ್ರಿ ಆಗಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟಲ್ಲೂ ಕೂಡ ಇವರು ಕೆಲಸ ಮಾಡ್ತಾರೆ. ಹಾಗೆ ಶೇರ್ ಪ್ರೈಸನ್ನು ಕೂಡ ನಾವು ಗಮನಿಸ್ಬೋದು. ಇಲ್ಲೂ ಕೂಡ ಅಷ್ಟೇ 2017ರಿಂದ 2020ವರೆಗೂ ಶೇರ್ ಕಂಟಿನ್ಯೂಸ್ ಆಗಿ 200 ರೂಪಾಯಿ ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಅಲ್ಲಿಂದ ಒಂದು ಜಸ್ಟ್ ನ್ಯೂಸ್ ಬೇಸಿಸ್ ಮೇಲೆ ನಮಗೆ ಶೇರ್ ಪ್ರೈಸ್ ರೈಸ್ ಆಗಿರೋದು ಕಾಣಿಸ್ತಿದೆ. ಸೊ ಶೇರ್ ಪ್ರೈಸ್ ಇಷ್ಟೊಂದು ರೈಸ್ ಆದಮೇಲೆ ಅವರ ಕ್ವಾರ್ಟರ್ಲಿ ರಿಸಲ್ಟನ್ನು ಕೂಡ ಅವರು ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ. ಆಗ ಶೇರ್ಗಳು ಸ್ವಲ್ಪ ಕನ್ಸಾಲಿಡೇಟ್ ಆಗಿ ಹೈಯರ್ ಲೆವೆಲ್ಸ್ಗೆ ಹೋಗ್ತಾ ಹೋಗುತ್ತೆ. ಅಕಸ್ಮಾತ್ ಕ್ವಾರ್ಟರ್ಲಿ ರಿಸಲ್ಟ್ ಏನಾದರೂ ಸರಿಯಾಗಿ ಬರಲಿಲ್ಲ ಅಂದರೆ ಸೊ ನಮಗೆ ಶೇರಲ್ಲಿ ಕ್ರ್ಯಾಶ್ ನೋಡೋದಕ್ಕೆ ಸಿಗುವಂಥ ಸಾಧ್ಯತೆ ಕೂಡ ಇರ್ತವೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಶೇರ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.